ವಿದ್ಯಾರ್ಥಿಗಳೇ ಲಕ್ಷ ಕೊಟ್ಟು ನೋಡ್ರಿ. ಇಲ್ಲಿ ಆದಾಯ ಉಳಿತಾಯ, ಆದಾಯ ಅಂದರೆ ಏನು, ಪಗಾರ, ಉಳಿತಾಯ ಇವೆಲ್ಲ ನೀವು ತಿಳ್ಕೊಬೇಕು ಮೊದಲು. ಇದನ್ನು ಬಿಡಿ ಭಾಗಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ ಈ ಅನುಪಾತ ಲೆಕ್ಕಗಳು ಭಾಳ ಸುಲಭ ಬರ್ತಾವೆ. ಆದಾಯದಾಗ ಏನಿರ್ತದೆ, ಆದಾಯ ಅಂದ್ರೆ ಸಂಬಳ, ಸಂಬಳ ಅಂದ್ರೆ ಏನು, ಗಳಿಕೆ, ಅವನು ಒಟ್ಟು ಉತ್ಪನ್ನ. ಆದಾಯ ಅಂದ್ರೆ ಉತ್ಪನ್ನ. ಆ ಉತ್ಪನ್ನದೊಳಗೆ ಮೂರು, ಒಂದು ಖರ್ಚು ಇರ್ತದೆ, ಒಂದು ಉಳಿತಾಯ ಇರ್ತದೆ, ಒಂದು ಆದಾಯ ಇರ್ತದೆ. ಆದಾಯದಾಗ ನೀವು ಉಳಿತಾಯ ಕಳೆದ್ರಿ ಅಂದ್ರೆ ಖರ್ಚು ಬರ್ತದೆ. ಆದಾಯದೊಳಗೆ ಖರ್ಚು ಕಳೆದ್ರೆ ಉಳಿತಾಯ ಬರ್ತದೆ. ಉಳಿತಾಯ ಮತ್ತು ಖರ್ಚನ್ನು ಕೂಡಿಸಿದ್ರೆ ಆದಾಯ ಬರ್ತದೆ. ಇದು ನೆನ್ಪಿಟ್ಕೋಬೇಕು. ಏನು ಇನ್ನೊಂದ್ಸಲ, ಆದಾಯದೊಳಗೆ ಖರ್ಚು ಕಳೆದ್ರೆ ಉಳಿತಾಯ ಬರ್ತದೆ, ತಿಳಿತಲ್ಲ. ಆದಾಯದಲ್ಲಿ ಖರ್ಚು ಕಳೆದ್ರೆ ಉಳಿತಾಯ ಬರ್ತದೆ, ಉಳಿತಾಯ ಕಳೆದ್ರೆ ಖರ್ಚು ಬರ್ತದೆ. ಖರ್ಚು ಮತ್ತು ಉಳಿತಾಯ ಎರಡು ಕೂಡಿಸಿದ್ರೆ ಏನು ಬರ್ತದೆ, ಸಂಬಳ ಅಥವಾ ಆದಾಯ ಬರ್ತದೆ. ಈ ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೋಬೇಕು, ಅದರ ಮೇಲೆ ಲೆಕ್ಕ ಮಾಡಬೇಕು. ಒಂದು ಕುಟುಂಬದ ಆದಾಯ ಮತ್ತು ಉಳಿತಾಯ ನೋಡಿ, ಆದಾಯ ಮತ್ತು ಉಳಿತಾಯ ಆದಾಯ ಮತ್ತು ಉಳಿತಾಯದ ಅನುಪಾತ, ಆದಾಯದ ಅನುಪಾತ 7 ಉಳಿತಾಯದ ಅನುಪಾತ 1 ಇನ್ನೊಂದು ನೀವು ಖರ್ಚದ ಅನುಪಾತ ತಕ್ಕೊಂಡೇ ಬಿಡ್ರಿ. ಯಾಕಂದ್ರೆ ಈಗಿಂದೇ ರೂಢಿ ಮಾಡ್ಕೊರಿ, ಕೇಳಿಲ್ಲ ಅಂದ್ರೆ ಬಿಡುವಲ್ಲ. ಖರ್ಚದ ಅನುಪಾತ ಎಷ್ಟು, 7ರಾಗ 1 ಕಳೆದ್ರೆ 6. ಇವು 3 ಬಂದು ಅಂದ್ರೆ ನಿಮಗೆಲ್ಲ ಲೆಕ್ಕಗಳು ಬಂದವು. ಮುಂದೆ ಏನು ಕೇಳ್ಯಾನವ, ಆದಾಯವು 1400 ಆದರೆ ಉಳಿತಾಯ ಎಷ್ಟು ಅಂತ ನೋಡ್ರಿ. ಆದಾಯಕ್ಕೆ ಏನಂತ 1400 ಸಂಬಂಧಪಡ್ತದೆ. ಇದಕ್ಕೆ ನೋಡ್ರಿ, ಇದು ಆದಾಯದ ಅನುಪಾತ, ಇದು ಆದಾಯ. ಇದು ನೋಡ್ರಿ, ಇದು ಆದಾಯದ ಅನುಪಾತ, ಇದು ಆದಾಯ. ಇವೆರಡಕ್ಕೂ ಸಂಬಂಧಪಡ್ತದೆ. ಆಮೇಲೆ ಈಗೇನು ಕೇಳ್ಯಾನವ, ಉಳಿತಾಯವನ್ನು ಕಂಡುಹಿಡಿಯರಿ. 7 ಆದಾಯ ಇದ್ದಾಗ 7 ಆದಾಯ ಇದ್ದಾಗ 1 ಉಳಿತಾಯ. 1400 ಆದಾಯ ಇದ್ದಾಗ ಉಳಿತಾಯ ಎಷ್ಟು, 1400 ಗುಂಡ್ಲೆ 1 ಸರಸ್ವಾಲೆ 7. 7 ಒಂದಲೇ 7 200 ಅಂದ್ರೆ ಉಳಿತಾಯ ಎಷ್ಟಾಯ್ತು, 200 ರೂಪಾಯಿ ಅಂತ. ಆದ್ದರಿಂದ ಉತ್ತರ ಉಳಿತಾಯ ಬರೋಬ್ಬರಿ 200 ರೂಪಾಯಿ. ಇಷ್ಟು ನೀವು ತಿಳ್ಕೊಂಡ್ಬಿಟ್ರೆ ಮುಗಿದ. ಮುಂದಿನ ಲೆಕ್ಕ ನೋಡಿ ವಿಚಾರ ಮಾಡ್ರಿ. ಒಂದು ಸ್ವಲ್ಪ ಟೈಮ್ ಕೊಟ್ಟದ, ನೀವು ತಿಳ್ಕೊಂಡು ಮಾಡ್ಬೇಕು ಅವೆಲ್ಲ. ನೋಡ್ರಿ ಹೆಂಗೆ ಕೊಟ್ಟಾರ, ಅದನ್ನು ಹೆಂಗೆ ಕಂಡುಹಿಡಿಬೇಕು. ಸಂಬಳ ಅನುಪಾತ ಕೊಟ್ಟಾನ, ಉಳಿತಾಯದ ಅನುಪಾತ ಕೊಟ್ಟಾನ. ನೋಡ್ರಿ ಎಷ್ಟು ಮಜಾ ಅದ. ಈಗ ಹಚ್ಕೊಂಡು ನೋಡ್ರಿ. ಮಾಡೋದಾಯ್ತಲ್ಲ, ವಿಡಿಯೋ ಆನ್ ಮಾಡಿ ನೋಡಿ. ನೌಕರನ ಸಂಬಳ ಮತ್ತು ಉಳಿತಾಯ. ಸಂಬಳ ಬರ್ಕೋರಿ, ಸಂಬಳ ಬರೋಬ್ಬರಿ, ಇದು ಉಳಿತಾಯ, ಇದು ಬರೋಬ್ಬರಿನೇ ಅದ, ಇದು ಬರೋಬ್ಬರಿ ಇಲ್ಲ. ಸಂಬಳ ಬರೋಬ್ಬರಿ ಏನು ಕೊಟ್ಟಾನ, ಸಂಬಳ ಉಳಿತಾಯ ಮತ್ತು ಖರ್ಚು ಅದನ್ನು ತಕೊಳ್ಳೇಬೇಕು ನೀವು. ಇವು 3 ಭಾಗ ನೆನ್ಪಿಟ್ಕೋರಿ ನೀವು. ಸಂಬಳದ ಅನುಪಾತ ಕೊಟ್ಟಾನ, 9. ಉಳಿತಾಯ ಎಷ್ಟದ, 3. ಖರ್ಚು ಎಷ್ಟದ, ಪಗಾರದಾಗ 3 ಉಳಿತಾಯ ತೆಗೆದ್ರಿ ಅಂದ್ರೆ ಏನಾಗ್ತದ, 6 ಖರ್ಚು ಆಗ್ತದ. ನೋಡಿ, ಈ 6 3 ಕೂಡಿಸಿದ್ರೆ ಆದಾಯ ಬರ್ತದೆ. ಇದು ಒಂದು ನೆನ್ಪಿಟ್ಕೊಂಡು. ಮತ್ತು ಆದಾಯ ಮತ್ತು ಉಳಿತಾಯ ಖರ್ಚ ಕೂಡಿಸಿದ್ರೆ ಏನು ಬರ್ತದ, ಆದಾಯ ಬರ್ತದೆ. ಇಷ್ಟೇ ನೀವು ತಿಳ್ಕೊಂಡ್ರೆ ಎಲ್ಲ ಲೆಕ್ಕಗಳು ಬಂದು ನೋಡಿ.
₹9 ಪಗಾರದಾಗ ₹3 ಉಳಿತಾಯ ಅಂದ್ರೆ ಖರ್ಚು ಎಷ್ಟಾಯ್ತು? 6 ಹೆಂಗೆ ಏನು ಕೊಟ್ಟಾನವ ನೋಡಿ, ಇಲ್ಲಿ ಕೊಟ್ಟಾನ. ಏನು ಕೊಟ್ಟಾನವ? ಖರ್ಚು ಕೊಟ್ಟಾನ. ಇದು ಖರ್ಚು ಎಷ್ಟದ? ₹4,500 ಅದ ನೋಡ್ರಿ. ₹4,500 ಏನದ? ಅವನ ಸಂಬಳ ಎಷ್ಟು ಅಂತ ಕೇಳ್ತಾನೆ. 6 ಖರ್ಚು ಇದ್ದಾಗ ಸಂಬಳದ ಅನುಪಾತ ಎಷ್ಟದ? 9 ಅನುಪಾತ ₹9 ಸಂಬಳ. ₹4,500 ಖರ್ಚು ಇದ್ದಾಗ ಸಂಬಳ ಬರೋಬ್ಬರಿ ಎಷ್ಟು? 4,500 ಇಂಟು 9 ಸರಸ್ ಮೇಲೆ 6. 3 2 3 15. ಆಮೇಲೆ 2 1 2 750 ಬರೋಬ್ಬರಿ. 9 ಪೂಜಿ 9 5 45 ಕೆಲ ಬಂತು 4. 9 7 63 1 4 67. ₹6,750 ಅವನ ಸಂಬಳ ಬರೋಬ್ಬರಿ ₹6,750 ನೋಡ್ರಿ ಪಗಾರ ಎಷ್ಟು. ಈಗ ನೋಡ್ರಿ 6,750 ಅವನ ಪಗಾರ ಅದ ನೋಡ್ರಿ. ಆಮೇಲೆ ಖರ್ಚು ಎಷ್ಟದ? 6 ಅದ. ₹9 ಸಂಬಳ ಇತ್ತು ಅಂದ್ರೆ ₹6 ಖರ್ಚು. ₹6 ಖರ್ಚು ಇತ್ತು ಅಂದ್ರೆ ₹9 ಸಂಬಳ ಇರ್ತದ. ₹4,500 ಖರ್ಚಿದ್ರೆ ಸಂಬಳ ಎಷ್ಟು ಇರ್ತದೆ? 6,750 ಮಾಡಿ ನೋಡ್ರಿ. ಎಲ್ಲ ಪದ್ಧತಿ ಪ್ರಕಾರ ಗೊತ್ತಾಗ್ತದೆ. ಹೆಂಗೆ ತಿಳ್ಕೊಬೇಕನ್ನೋದು ನೋಡ್ರಿ. ಆದಾಯ ಅಂದ್ರೆ ಏನು? ಉಳಿತಾಯ ಖರ್ಚ ಕೂಡಿಸಿದ್ರೆ ಆದಾಯ ಬರ್ತದೆ. 6 1 7. ಸಂಬಳ 9 ಅದ. ಉಳಿತಾಯ 3 ಅದ. 6 ಖರ್ಚದ. 6 3 ಕೂಡಿಸಿದ್ರೆ 9 ಏನು ಬರ್ತದೆ? ಸಂಬಳ ಬರ್ತದೆ. ಅವ್ರು ಏನು ಕೇಳ್ಯಾರ? ತಿಂಗಳದ ಖರ್ಚು ಎಷ್ಟು ಕೊಟ್ಟಾರ? 4,500. ನೀವು ಅವ್ರ ಅನುಪಾತ ತಕ್ಕೋಬೇಕಾಗ್ತದೆ. ನೀವು 9ರ 3 ಕಳೆದ್ರೆ 6 ಏನದ? ಖರ್ಚದು. 6 ಖರ್ಚ 3 ಉಳಿತಾಯ 2 ಕೂಡಿಸಿದ್ರೆ ಆದಾಯ 9 ಆತು. ಈಗ ಅವು ಖರ್ಚು ಕೊಟ್ಟಾನಂದ್ರೆ 6 ಖರ್ಚು ಇದ್ದಾಗ ಸಂಬಳ ₹9 ಇರ್ತದೆ. 6 ಖರ್ಚು ಇದ್ದಾಗ ಸಂಬಳ 9 ಇರ್ತದೆ. 4,500 ಇದ್ದಾಗ ಎಷ್ಟು ಇರ್ತದೆ? ₹6,750 ನೋಡ್ರಿ. ಬೇಕಲ್ಲ ಮಾಡ್ಕೊಂಡ್ರೆ 6,750. ಅದರಾಗ ನೀವು 4,500 ಕಳೆದ್ರೆ ಉಳಿತಾಯ ಬರ್ತದೆ. ಅವು 3 ಕೂಡಿಸಿದ್ರೆ, ಇವು 2 ಕೂಡಿಸಿದ್ರೆ ಮತ್ತೆ ಪಗಾರಕ್ಕೆ ಅದು ಈಕ್ವಲ್ ಆಗ್ತದೆ. ಚೆನ್ನಾಗಿ ತಿಳ್ಕೊಂಡು ಮಾಡಿರಿ. ಶಿಸ್ತ ಫೇರ್ದಾಗ ಬರ್ಕೊಡ್ರಿ.